ನಮ್ಮ ಜನಪದ ನಂಬಿಕೆಗಳು, ಆಚರಣೆಗಳು ಎಷ್ಟು ನಿತ್ಯವಾಗಿವೆ ಎಂದರೆ ಯಾವುದೋ ಒಂದು ಕಾಲದಲ್ಲಿ ಆರಂಭವಾದಂತಹ ಹಬ್ಬ, ಜಾತ್ರೆ, ಉತ್ಸವಗಳು ಇಂದಿಗೂ ಸಹ ಜೀವಂತವಾಗಿವೆ. ಮುಂದೆಯೂ ಸಹ ಅವು ಜೀವಂತವಾಗಿ ಇರುತ್ತವೆ. ಪ್ರತಿಯೊಂದು ಊರಲ್ಲೂ ಒಂದೊಂದು ದೇವರ, ಒಂದೊಂದು ದೇವಿಯ ಉತ್ಸವ, ಜಾತ್ರೆ ನಡೆದುಕೊಂಡು ಬಂದೇ ಇದೆ. ಪ್ರತಿ ಊರಲ್ಲೂ ಗ್ರಾಮ ದೇವತೆಯ ಗುಡಿಗಳು ಇದ್ದೇ ಇರುತ್ತವೆ. ನಾವು ಜೀವನದಲ್ಲಿ ಎಷ್ಟೇ ಆಧುನಿಕತೆಯನ್ನು ಅಳವಡಿಸಿಕೊಂಡಿದ್ದರೂ ನಮ್ಮ ಪೂರ್ವಿಕರು ಆರಂಭಿಸಿದಂತಹ ಗ್ರಾಮ ದೇವತೆಯ ಉತ್ಸವವನ್ನು ಆಚರಿಸುವ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದೇವೆ. ಜಾತ್ರೆ ಎಂದಾಕ್ಷಣ ನೆಂಟರು, ಇಷ್ಟರು, ಸ್ನೇಹಿತರು, ಬಂಧುಗಳು ಒಂದೆಡೆ ಕಲಿತು ಕಷ್ಟವನ್ನು ಮರೆತು ದೇವದೇವಿಯರನ್ನು ಆರಾಧಿಸಿ ಬೆರೆಯುವಂತಹ ಸುಸಂದರ್ಭವೆಂದೇ ಹೇಳಬಹುದು. ಇಲ್ಲಿ ನಾನು ಹೇಳುತ್ತಿರುವುದು ನನ್ನೂರು ಅಂದರೆ ತರೀಕೆರೆ ಸುತ್ತಲ ಅನೇಕ ಊರುಗಳಲ್ಲಿ ಆಚರಿಸುವಂತಹ ಅಮ್ಮನ ಹಬ್ಬದ ಬಗ್ಗೆ. ಅಂತರಗಟ್ಟೆಯಲ್ಲಿರುವ ಅಮ್ಮ ಅಂದರೆ ಆ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಚರಿಸುವಂತಹ ಹಬ್ಬ ಇದು. ತರೀಕೆರೆ ಅಜ್ಜಂಪುರ ಮಾರ್ಗವಾಗಿ ಹೊಸದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಸಿಗುವಂತಹ ಪುಟ್ಟ ಗ್ರಾಮವೇ ಅಂತರಗಟ್ಟೆ. ಕಡೂರು ತಾಲೂಕಿಗೆ ಸೇರಿದಂತಹ ಪುಟ್ಟ ಗ್ರಾಮವಾದರೂ ಆ ದೇವಿ ನೆಲೆಸಿರುವ ಸ್ಥಳ ಮಹಿಮೆಯಿಂದ ಆ ದೇವಿಯನ್ನು ಆರಾಧಿಸುವ ಭಕ್ತರು ಲಕ್ಷಾಂತರ ಮಂದಿ ಇದ್ದಾರೆ. ಎಷ್ಟೇ ಬಡತನವಿರಲಿ, ಕಷ್ಟವಿರಲಿ, ಈ ಹಬ್ಬವನ್ನು ಮಾತ್ರ ಯಾರೂ ಸಹ ಬಿಡುವುದಿಲ್ಲ. ಜಾತ್ರೆ ಎಂದರೆ ಇಲ್ಲಿಯ ಜನರಿಗೆ ಅದೇನೋ ಸಡಗರ, ಅದೇನೋ ಸಂಭ್ರಮ. ಆ ತಾಯಿಯಲ್ಲಿ ಅದೆಂತಹ ಭಕ್ತಿ. ಮಂಗಳವಾರದಂದು ಆಚರಿಸುವ ಈ ಹಬ್ಬಕ್ಕೆ 1 ತಿಂಗಳ ಹಿಂದೆ ಬರುವ ದಿನಕ್ಕೆ ತಿಂಗಳ ಬಾನ ಎಂದು ಕರೆಯಲಾಗುತ್ತದೆ.